5ನೇ ತರಗತಿಯ ಪರಿಸರ ಅಧ್ಯಯನ ಪಾಠ 14 ಬಾನಂಗಳ. ನೀವು ಆಕಾಶವನ್ನು ನೋಡಿರ್ತೀರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸೌರವ್ಯೂಹದಲ್ಲಿ ಏನೇನು ಆಗ್ತಿದೆ ಅದ್ರ ಬಗ್ಗೆ ಇರುವಂತಹ ಚಟುವಟಿಕೆಗಳನ್ನು ನೋಡ್ತಾ ಹೋಗೋಣ. ಇವನ್ನೆಲ್ಲ ನೋಡಿದ್ದೀರ, ಗ್ರಹಗಳು, ಭೂಮಿಯ ಗಾತ್ರ, ಇದನ್ನೆಲ್ಲವೂ ಕೂಡ ನೀವು ತರಗತಿಯಲ್ಲಿ ನೀಟಾಗಿ ಚರ್ಚೆ ಮಾಡಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ? 8 ಗ್ರಹಗಳಿವೆ. 8 ಗ್ರಹಗಳಿವೆ. ಸೌರವ್ಯೂಹದ ಗ್ರಹಗಳನ್ನು ಅನುಕ್ರಮವಾಗಿ ಬರೆಯಬೇಕು. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಸೂರ್ಯನಿಗೆ ಹತ್ತಿರ ಇರುವಂಥ ಗ್ರಹ ಯಾವುದು? ಬುಧ. ಈ ಗ್ರಹದಲ್ಲಿ ನಾವು ವಾಸಿಸುತ್ತಿರುವಂತಹ ಗ್ರಹ ಯಾವುದು? ಭೂಮಿ. ಸೌರವ್ಯೂಹದ ದೊಡ್ಡ ಗ್ರಹ ಯಾವುದು? ಗುರು. ಚಿಕ್ಕ ಗ್ರಹ ಯಾವುದು? ಬುಧ. ಸೂರ್ಯನಿಗೆ ಅತ್ಯಂತ ದೂರವಿರುವಂಥ ಗ್ರಹ ಯಾವುದು? ನೆಪ್ಚೂನ್. ಸೂರ್ಯನಿಂದ ಭೂಮಿ 3ನೇ ಸ್ಥಾನದಲ್ಲಿ ಇದೆ. ಅಂದರೆ ಆ ಮೇಲಿನ ಸೌರವ್ಯೂಹದ ಚಿತ್ರವನ್ನು ನೋಡಿ ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರುವಂಥದ್ದನ್ನು ನೀವು ಗಮನಿಸಬೇಕು. ನೆಕ್ಸ್ಟ್ ಬಂದರೆ, ಭೂಮಿ ಒಂದು ವಿಸ್ಮಯ ಗ್ರಹ, ಹೌದಾ? ಇಲ್ಲಿ ನಾವು ವಾಸ ಮಾಡಲಿಕ್ಕೆ ಅಗತ್ಯವಾದ ಅಂಶಗಳು ಯಾವ್ಯಾವ ಬೇಕು? ಗಾಳಿ ಬೇಕು, ಬೆಳಕು, ನೀರು, ವಾಯುಗುಣ, ನೈಟ್ರೋಜನ್, ಆಮ್ಲಜನಕ ಮತ್ತು ಉಷ್ಣ ಎಲ್ಲದೂ ಕೂಡ ಬೇಕು. ಅವೆಲ್ಲವೂ ಕೂಡ ಭೂಮಿ ಮೇಲೆ ಇದ್ದಾವೆ. ನಿನಗೆ ಗೊತ್ತಿದ್ದರೆ ಇನ್ನೂ ಕೂಡ ಭಾಳಷ್ಟು ಗೊತ್ತಿದ್ದರೆ ಅವುಗಳನ್ನು ಬರೀ. ಇದನ್ನೆಲ್ಲ ನೀನು ನೋಡ್ಬೋದು. ಯಾವ ಗ್ರಹವು ಸೂರ್ಯನನ್ನು ಸುತ್ತಲೂ ಕಡಿಮೆ ಅವಧಿಯನ್ನು ತೆಗೆದುಕೊಳ್ತದೆ? ಬುಧ. ಯಾಕೆಂದರೆ ಇದು ಸೂರ್ಯನಿಗೆ ಸಮೀಪ ಇದೆ ಅಷ್ಟೇ. ಯಾವ ಗ್ರಹವು ಸೂರ್ಯನನ್ನು ಒಂದು ಬಾರಿ ಸುತ್ತಲೂ ಹೆಚ್ಚಿನ ಅವಧಿ ತೆಗೆದುಕೊಳ್ತದೆ? ನೆಪ್ಚೂನ್. ಯಾಕೆ? ಇದು ಸೂರ್ಯನಿಂದ ಬಹಳ ದೂರದಲ್ಲಿದೆ. ನೆಕ್ಸ್ಟ್, ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಗೆ ತೆಗೆದುಕೊಳ್ತದೆ? ಶುಕ್ರ ಗ್ರಹ. ಇವುಗಳಿಗೆ ಹೆಸರಿಸಬೇಕು. ಕೆಂಪು ಗ್ರಹ ಯಾವುದು? ಮಂಗಳ. ಪ್ರಕಾಶಮಾನವಾದ ಗ್ರಹ ಶುಕ್ರ. ಅತ್ಯಂತ ದೊಡ್ಡ ಗ್ರಹ ಗುರು. ನೀಲಿ ಮತ್ತು ಹಸಿರು ಬಣ್ಣ ಇರೋದು ಯುರೇನಸ್. ಜೀವಿಗಳಿರುವಂಥ ಏಕೈಕ ಗ್ರಹ ಭೂಮಿ. ಒಂದು ದಿನ ಒಂದು ವರ್ಷಕ್ಕಿಂತ ಹೆಚ್ಚು ಅವಧಿ ಉಳ್ಳ ಗ್ರಹ ಮಂಗಳ ಗ್ರಹ. ನೆಕ್ಸ್ಟ್, ಇಲ್ಲಿ ಗ್ರಹಗಳ ಹೆಸರುಗಳನ್ನು ಪತ್ತೆ ಹಚ್ಚಬೇಕು. ಈ ಕೋಷ್ಟಕದಲ್ಲಿ ನೋಡ್ರಿ, ಇಲ್ಲಿ ಮಂಗಳ ಗ್ರಹ, ಗುರುಗ್ರಹ, ಶುಕ್ರ, ಭೂಮಿ, ಶನಿ, ಬುಧ, ಯುರೇನಸ್, ನೆಪ್ಚೂನ್. ಇವುಗಳನ್ನು ನೀವು ರೌಂಡ್ ಮಾಡಬೇಕು. ಇಲ್ಲಿ ಗ್ರಹಗಳ ಚಿತ್ರವನ್ನು ಕೊಟ್ಟಿದ್ದಾರೆ, ಅವುಗಳನ್ನು ವೀಕ್ಷಣೆ ಮಾಡಿಬಿಟ್ಟು ಆ ಜಾಗಕ್ಕೆ ಸೂಕ್ತವಾದ ಹೆಸರನ್ನು ಬರೀಬೇಕು. ಶನಿ ಉಂಗುರ ವ್ಯವಸ್ಥೆಯನ್ನು ಹೊಂದಿದೆ, ಹಾಗಾಗಿ ಶನಿ ಹಾಕಬೇಕು. ಶುಕ್ರ ನೋಡಿ ಇಲ್ಲಿ ಪ್ರಕಾಶಮಾನವಾಗಿ ಹೊಳಿತಿದೆ, ಹಾಗಾಗಿ ಶುಕ್ರ ಅಂತ ಹಾಕಬೇಕು. ಇದು ಯುರೇನಸ್, ಇದು ನೀಲಿ ಬಣ್ಣವನ್ನು ಹೊಂದಿದೆ, ಹಾಗಾಗಿ ಇದು ಯುರೇನಸ್. ಇದು ನೋಡ್ರಿ ತಿಳಿ ಆಕಾಶ ಬಣ್ಣವನ್ನು ಹೊಂದಿರೋದ್ರಿಂದ ಇದು ಭೂಮಿ ಹಾಕಬೇಕು. ಇದು ನೆಪ್ಚೂನ್ ಗ್ರಹ. ಕೆಂಪು ಬಣ್ಣವನ್ನು ಹೊಂದಿರುವಂತಹ ಮಂಗಳ ಗ್ರಹ. ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ. ಅತ್ಯಂತ ಚಿಕ್ಕ ಗ್ರಹ ಬುಧಗ್ರಹ. ಇದೇ ರೀತಿ ನೀವು ಹಾಕಬೇಕು. ಭಾಳಷ್ಟು ತಪ್ಪುಗಳನ್ನು ನೀವು ಮಾಡಿದಿರ ಅದರಲ್ಲಿ. ಆ ರೀತಿ ತಪ್ಪುಗಳನ್ನು ನೀವು ಮಾಡದಂತೆ ನೀಟಾಗಿ ಹಾಕಬೇಕಾಗ್ತದೆ. ನೆಕ್ಸ್ಟು, ಚಂದ್ರನ ಗೋಚರ ಆಕಾರ ಸದಾ ಒಂದೇ ರೀತಿಯಾಗಿರುತ್ತದೆಯೇ? ಇರುವುದಿಲ್ಲ. ಆದರೆ ಚಂದ್ರ ಯಾವ ದಿನಾಂಕದಂದು ಪೂರ್ಣವಾಗಿ ಗೋಚರಿಸುವುದು? ಆ ದಿನ ಯಾವುದು? ಆ ದಿನ ನೀವು ಕ್ಯಾಲೆಂಡರ್ನ ನೋಡಿರಿ. ಕ್ಯಾಲೆಂಡ್ರಲ್ಲಿ ಈ ರೀತಿ ಸುಮ್ಮನೆ ವೃತ್ತವನ್ನು ಹಾಕಿದರೆ ಅದು ಹುಣ್ಣಿಮೆ ಅಂತೇಳಿ ನಾನು ಒಂದು ದಿನಾಂಕವನ್ನು ಇಲ್ಲಿ ನಮೂದು ಮಾಡಿದ್ದೀನಿ. ಹೀಗೆ ದಿನಾಂಕಗಳು ತಿಂಗಳಿಂದ ತಿಂಗಳಿಗೆ ಚೇಂಜ್ ಆಗ್ತಾ ಹೋಗ್ತವೆ. ನೆಕ್ಸ್ಟು, ಯಾವ ದಿನಾಂಕದೊಂದು ಚಂದ್ರ ಕಾಣುವುದೇ ಇಲ್ಲ ಅಂತಂದರೆ ಅಮಾವಾಸ್ಯೆಯ ದಿನ. ನೋಡಿರಿ, ಕ್ಯಾಲೆಂಡ್ರಲ್ಲಿ ಈ ರೀತಿ ವೃತ್ತವನ್ನು ಹಾಕಿ ಪೂರ್ತಿ ಬ್ಲಾಕ್ ಮಾಡಿರ್ತಾರೆ. ಈ ರೀತಿ ವೃತ್ತವನ್ನು ಹಾಕಿ ಸಂಪೂರ್ಣ ಅದನ್ನು ಬ್ಲಾಕ್ ಕಲರ್ ಮಾಡಿರ್ತಾರೆ. ಆವತ್ತು ಅಮಾವಾಸ್ಯೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಇದನ್ನು ನೀವು ಬೇಕಾದ್ರೆ ಕ್ಯಾಲೆಂಡರ್ ತೆಗೆದು ಪತ್ತೆ ಮಾಡಿ ನೋಡಿ. ನೆಕ್ಸ್ಟು, ದಿನವೂ ಚಂದ್ರ ಒಂದೇ ಜಾಗದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಇರುವುದಿಲ್ಲ. ಒಂದೇ ಸ್ಥಳದಲ್ಲಿ ನಕ್ಷತ್ರಗಳು ಇರ್ತಾವ? ಇಲ್ಲ, ಸ್ಥಾನ ಬದಲಾಗ್ತಿರ್ತದೆ. ಕೆಲವು ನಕ್ಷತ್ರಗಳನ್ನು ಸೇರಿಸಿ ಯಾವುದಾದ್ರೂ ಒಂದು ಆಕಾರವನ್ನು ರಚಿಸ್ಬೋದಾ? ಹೌದು, ರಚಿಸ್ಬೋದು.
ಅದಕ್ಕೆ ಒಂದು ಚಿತ್ರವನ್ನು ಬಿಡಿಸ್ರಿ, ನಕ್ಷತ್ರ ಚಿತ್ರವನ್ನು ಬಿಡಿಸ್ರಿ ಅಂದರೆ ಸಪ್ತರ್ಷಿ ಮಂಡಲ ನೋಡ್ಬೋದು. ಇಲ್ಲಿ ಸಪ್ತರ್ಷಿ ಮಂಡಲದ ನೀವು ನಕ್ಷತ್ರದ ಒಂದು ಇದನ್ನು ನೋಡ್ಬೋದು. ನೆಕ್ಸ್ಟು ಶುಕ್ರ ಗ್ರಹವನ್ನು ನೋಡಬೇಕು ಅಂದರೆ ನಾವು ಏಪ್ರಿಲ್ ಜೂನ್ ತಿಂಗಳಲ್ಲಿ ನೋಡಬೇಕು. ಮಂಗಳ ಗ್ರಹವನ್ನು ನೋಡಬೇಕು ಅಂದರೆ ಜನವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನೋಡಬೇಕು. ಗುರುಗ್ರಹವನ್ನು ನೋಡಬೇಕು ಅಂದರೆ ಫೆಬ್ರವರಿಯಿಂದ ಮೇವರೆಗೆ ಈ ಒಂದು ಸಮಯದಲ್ಲಿ ನಾವು ನೋಡಿದರೆ ನಮಗೆ ಈ ಗ್ರಹಗಳು ಅತ್ಯಂತ ಚೆನ್ನಾಗಿ ಗೋಚರಿಸ್ತವೆ. ಇಲ್ಲಿ ನಕ್ಷತ್ರಗಳು ಯಾವ್ಯಾವ ಕೊಟ್ಟಿರುವಂಥವನ್ನು ಓದ್ಕೊಂಡ್ಬಿಟ್ಟು ನಕ್ಷತ್ರಗಳು ಯಾವ್ಯಾವು, ಗ್ರಹಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿಗೆ ನಾವು ಬರಿಬೇಕು. ಈಗ ಸೌರವ್ಯೂಹ ಅಂದ್ರೇನು? ಸೂರ್ಯ ಮತ್ತು ಅದರ ಸುತ್ತಲೂ ಸುತ್ತುವ ಆಕಾಶಕಾಯಗಳ ಸಮೂಹಕ್ಕೆ ನಾವು ಸೌರವ್ಯೂಹ ಅಂತ ಕರಿತೀವಿ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ ಆಗಿರ್ತದೆ. ನೆಕ್ಸ್ಟು ಇವುಗಳ ಪ್ರಮುಖ ಲಕ್ಷಣಗಳನ್ನು ಬರೀಬೇಕು. ಉಲ್ಕೆಗಳು ಅದರ ಸಂಪೂರ್ಣ ಲಕ್ಷಣ, ಕ್ಷುದ್ರ ಗ್ರಹಗಳು ಇವುಗಳ ಲಕ್ಷಣ, ಮತ್ತು ಧೂಮಕೇತುಗಳು ಅವುಗಳ ಲಕ್ಷಣಗಳು. ಇಷ್ಟು ಈ ಪಾಠದ ಚಟುವಟಿಕೆಗಳಿಗೆ ಉತ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.